ನಮಸ್ತೆ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ನಮಗೆ ರೇವಣಿ ಅಂತ ಇವತ್ತು ಇವರು ಶ್ರೀರಾಮನಗರ ಬೆಂಗಳೂರಿನಿಂದ ವಾಸವಾಗಿರೋದು. ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಈ ಒಂದು ಊರು ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಶ್ರೀರಾಮನಗರ ಬೆಂಗಳೂರು ಎಲ್ಲಿ ಬರುತ್ತೆ ಅಂತ ಗೊತ್ತಿದೆ. ಸೊ ಅದನ್ನು ನಾನು ನಿಮಗೆ ಗೂಗಲ್ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಅಂತ ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಇವರು ಬಂದುಬಿಟ್ಟು 25ರ ಒಂದು ವಯಸ್ಸಿನ ಹುಡುಗಿ. ತುಂಬ ಹರುಷದ ಒಂದು ಜೀವನದಲ್ಲಿದ್ದಾರೆ. ಯಾಕಂದರೆ ಇವ್ರಿಗೆ ಒಂದು ಜಾಬ್ ಇದೆ. ಹಸ್ಕೋ ಕಂಪ್ನಿ ಅಂತ ಇದೆ ಸ್ನೇಹಿತರೆ. ಬೆಂಗಳೂರಿನ ಒಂದು JC ನಗರ್ ಅಂತ ಕರಿತೀವಲ್ವ, ಅಲ್ಲಿ ಇದೆ ಸ್ನೇಹಿತರೆ. ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಒಂದು ಸ್ಪ್ರೈಟ್ ಆಗಿರ್ತಕ್ಕಂತಹ ಒಂದು ಹುಡುಗಿಯವರು. ವಯಸ್ಸು 25 ಆಗಿದ್ರು ಕೂಡ ಇವರ ಒಂದು ಕಂಪ್ನಿಯಲ್ಲಿ ಮಾಡ್ತಕ್ಕಂಥ ಸಂಬಳದಿಂದ 26,000 ರೂಪಾಯಿ ಇವರ ಒಂದು ತಂದೆಯವ್ರಿಗೆ ಹೋಗ್ಬಿಟ್ಟು ಕೊಡ್ತಾರೆ. ಅವರ ತಂದೆಯವರು ದುಡ್ಡು ಕೂಡಿ ಹಾಕಿ ಮಗಳ ಹೆಸರಿಗೆ 17 ಲಕ್ಷ ರೂಪಾಯಿ ಆಸ್ತಿ ಮಾಡಿಟ್ಟಿರ್ತಾರೆ ಈ ಒಂದು ರೇವಣಿಯವರ ಹೆಸರಿಗೆ. ಆದರೂ ಕೂಡ ಇನ್ನೂ ಮನೆ ಇಲ್ಲ. ಮನೆ ಯಾಕಿಲ್ಲ ಅಂದರೆ ಇವರು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಇವರ ತಂದೆ ತಾಯಿಯವರು ಹುಬ್ಬಳ್ಳಿನಲ್ಲಿ ಇರೋದು. ಇದು ಇವರ ಒಂದು ಪ್ರಾಬ್ಲಮ್ಮು. ಸೊ ಬೆಂಗಳೂರಲ್ಲಿ ಮನೆ ಮಾಡಬೇಕು ಅಂದರೆ 10 ಕೋಟಿ ಇದ್ದರೂ ಕೂಡ ಈಗಿನ ಕಾಲದಲ್ಲಿ ಆಗಲ್ಲ. ಅಷ್ಟೊಂದು ಒಳ್ಳೆಯ ಜಾಗನೂ ಕೂಡ ಎಲ್ಲಿ ಇರಲ್ಲ. ಮೋಸ ಮಾಡ್ತಾರೆ ಅಂತ ತಿಳಿದು ಒಂದು ಮನೆ ಕೂಡ ಇವರು ಖರೀದಿ ಮಾಡಿರಲ್ಲ. ಇವ್ರನ್ನ ನೀವು ಮದುವೆ ಆಗಬೇಕು ಅಂದರೆ ಪ್ರಸ್ತುತ ನಾನು ಸ್ವಂತ ಮನೆ ಹುಟ್ಟೂರಿನಲ್ಲೇ ಇರೋದು. ಆವಾಗಲೇ ಹೇಳಿದ್ನಲ್ಲೋ, ಹುಟ್ಟೂರು ಹುಬ್ಬಳ್ಳಿ, ಅಲ್ಲಿ ಸ್ವಂತ ಮನೆ ಇದೆ. ಕೆಲಸಕ್ಕೆ ಬೇರೆ ಕಡೆ ವಾಸ ಇರುವಂಥ ಕಾರಣದಿಂದ ಕಾರ್ನಲ್ಲಿ ಸುತ್ತಾಟ ಮಾಡ್ತೀನಿ. ಹುಬ್ಬಳ್ಳಿಯಿಂದ ಬೆಂಗಳೂರಿಂದ ಹುಬ್ಬಳ್ಳಿ ಕಾರ್ನಲ್ಲಿ ಸುತ್ತಾಟ ಮಾಡ್ತಾರೆ. ಆ ಒಂದು ಕಾರಿನ ಫೋಟೋ ನಾನು ತೋರಿಸ್ತೀನಿ ಆಮೇಲೆ. ತಿಂಗಳಿಗೆ 2 ಸಲನಾದರೂ ಕೋರಮಂಗಲದ ಒಂದು ಪಬ್ಗೆ ಹೋಗುತ್ತೇನೆ ಗೆಳತಿಯರೊಂದಿಗೆ. ಬೆಂಗಳೂರಿಂದ ಹತ್ತಿರ ಆಗುತ್ತೆ ಸ್ನೇಹಿತರೆ, 15 ಕಿಲೋಮೀಟ್ರ್ ಕೋರಮಂಗಲ ಪಬ್ಬು. ಅಲ್ಲಿ ಬಂದುಬಿಟ್ಟು ಎಂಜಾಯ್ ಮಾಡ್ತಾರೆ ವೀಕೆಂಡ್ ಎಂಡ್ ಅಂತಂದರೆ ತಿಂಗಳಿಗೆ 1 ಸಲ ಅಥವಾ 2 ಸಲ ಹೋಗ್ಬಿಟ್ಟು. ತುಂಬ ಪ್ರೆಷರ್ ಇರುತ್ತಲ್ವ, ಕೆಲಸ ಮಾಡಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಬರ್ತಾರೆ. ಹಾಗಂತ ಇವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ದಾರೆ. ಲೈಫ್ನಲ್ಲಿ ಎಲ್ಲ ಸುಖ ಖುಷಿ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ಅಂದರೆ ಇವಾಗ ಸುಖನ ಕೆಟ್ಟ ರೀತಿಯಲ್ಲೂ ಕೂಡ ತೆಗೆದುಕೊಳ್ಬೋದು ಆ್ಯಂಡ್ ಬೇರೆ ರೀತಿಯಲ್ಲೂ ಕೂಡ ಅದನ್ನು ಅನುಭವಿಸ್ಬೋದು. ಬೇಡ, ನನಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಅದೇ ರೀತಿಯಲ್ಲಿ ಇರ್ತಕ್ಕಂಥನೇ ಹುಡುಗ ಬೇಕು. ಇದು ಮ್ಯಾಟ್ರು. ಯಾವ ರೀತಿಯ ಹುಡುಗ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಹುಬ್ಬಳ್ಳಿದಿಂದ ಬೆಂಗಳೂರಿಂದ ಹುಬ್ಬಳ್ಳಿಗೆ ಸುತ್ತಾಡುವಂಥ ಒಂದು ಕಾರ್ ಹೆಂಗಿದೆ, ಆದರೂ ನಮಗೂ ಕೂಡ ಇಷ್ಟ ಆಗ್ಬೋದಾ, ನೋಡ್ಬೋದಾ ನಾವು ಅದನ್ನು ಅಂದರೆ ಪ್ರಸ್ತುತ ತೋರಿಸ್ತೀನಿ ಈ ಒಂದು ಡೀಟೇಲಲ್ಲಿ. ಸೊ ಅವ್ರ ಹತ್ರ ಇರ್ತಕ್ಕಂಥ ಈ ಒಂದು ಎಸ್ಪ್ರೆಕೋ ಕಾರ್ ಅಂತ ಕರಿತೀವಿ. ಈ ಒಂದು ಎಸ್ಪ್ರೆಕೋ ಕಾರ್ ಬಂದುಬಿಟ್ಟು ವೈಟ್, ಬ್ಲ್ಯಾಕ್, ಯೆಲ್ಲೋ ಆ್ಯಂಡ್ ಪರ್ಪಲ್ ಈ ರೀತಿ ವೇರಿಯಂಟ್ ಕಲರಿಂಗಲ್ಲಿ ಲಾಂಚ್ ಆಗಿರುತ್ತೆ 2016ನಲ್ಲಿ. ಅದರಲ್ಲಿ ಇವರು ಕೆಲಸಕ್ಕೆ ಜಾಯ್ನ್ ಆಗಿ 2 ಇಯರಲ್ಲಿ ಈ ಒಂದು ಕಾರನ್ನು ಲೋನಿನ ಮೂಲಕ ತೆಗೆದುಕೊಂಡಿರ್ತಾರೆ. ಇನ್ನೂ ಕೂಡ ಪ್ರಸ್ತುತ ಈ ಒಂದು ಲೋನ್ ಮುಟ್ಟಿಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಅವ್ರಿಗೆ ಗೊತ್ತು, ಬಟ್ ಹೇಳ್ಕೊಂಡಿಲ್ಲ. ಆ್ಯಂಡ್ ಮ್ಯಾಟ್ರಿಗೆ ಬರೋದಾದರೆ ದ ಬಾಯ್ ವೆರಿ ಆ್ಯಕ್ಟಿವ್ ವರ್ಕರ್ ಆಗಿರಬೇಕಂತೆ. ವೆರಿ ಆ್ಯಕ್ಟಿವ್ ವರ್ಕರ್ ಅಂದರೆ, ರೀ ಇವತ್ತು ನಾನು ಇಲ್ಲಿ ಕೆಲಸಕ್ಕೆ ಹೋಗಿ ಬರ್ತೀನಿ, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಓಕೆ ಡನ್. ರೀ ನಾನು ಫೈಲ್ ಯಾಕೋ ಇವತ್ತು ಕೆಲಸ ಮಾಡಬೇಕು ಅಂತ ಮೂಡಿರಲ್ಲ, ಸ್ವಲ್ಪ ಮಾಡಿಬಿಟ್ಟು ಕೊಡ್ತೀರಾ? ಆಯಿತು ಡನ್. ಸೊ ಈ ರೀತಿ ಆ್ಯಕ್ಟಿವ್ ಆಗಿರಬೇಕು ಹೊರತು ಎಲ್ಲ ಎಡೆ ಆಮೇಲೆ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀವಿ ಯಾವಾಗಲೂ ಕೂಡ ನಾನು ಜೊತೆಗೆ ಬರ್ತೀನಿ. ಸೊ ಈ ರೀತಿ ಹುಡುಗ ಬೇಡ, ಇದು ಮ್ಯಾಟ್ರು. ಆ್ಯಂಡ್ ಅವರ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳಿದಾಗ, ಸರ್ ಏಜ್ ಅನ್ನೋದು ಜಸ್ಟ್ ಒಂದು ನಂಬರು, ಆದರೂ ಕೂಡ ಹುಡುಗ ಮುದುಕನ ಥರ ಕಾಣಬಾರ್ದು, ಹುಡುಗನ ಥರ ಕಾಣಲಿ. 34 ವರ್ಷ ಆಗಿದ್ರು ಕೂಡ ಮದುವೆ ಆಗ್ತೀನಿ, ಇದು ಅವರು ಹೇಳಿರ್ತಕ್ಕಂಥ ಮಾತು. ಸೊ ಇವರ ಒಂದು ನಂಬರ್ ನಾನು ಡೈರೆಕ್ಟಾಗಿ ಕೊಡ್ಬೋದು, ಬಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇವ್ರ ನಂಬರ್ನ ಪ್ರಸ್ತುತ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ವಾಟ್ಸಪ್ ಲಿಂಕ್ ಏನಿದೆ ಅಲ್ಲಿ ಜಾಯ್ನ್ ಆಗಿ ಡೈರೆಕ್ಟಾಗಿ ಇವರ ನಂಬರ್ ಸಿಗುತ್ತೆ. ನಿಮ್ಮ ಮಾಹಿತಿಗಳನ್ನು ಅವರಿಗೆ ಶೇರ್ ಮಾಡಿ. ಅಂದರೆ ಫೋಟೋ, ಊರು, ಎಲ್ಲಿದ್ದೀರಾ ವಿತ್ ಯುವರ್ ನಂಬರ್, ಡೈರೆಕ್ಟಾಗಿ ಅವರು ನಿಮಗೆ ರಿಪ್ಲೈನ ಕೊಡ್ತಾರೆ. ಆ್ಯಂಡ್ ಈ ಒಂದು ಎಸ್ಪ್ರೆಕೋ ಕಾರಿನ ಒಳಗಡೆ ಇರ್ತಕ್ಕಂತಹ ಮಾಡಲು ಎಲ್ಲ ಕಾರಿನಲ್ಲೂ ಬೇರೆ ಬೇರೆ ಇರುತ್ತೆ. ಆ್ಯಂಡ್ ಸ್ನೇಹಿತರೆ 39591 gmail.comಗೂ ಮೇಲ್ ಮಾಡ್ಬೋದು. 2 ರೀತಿಯಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ. ಈಸಿ ವೇ ಯಾವುದಾಗುತ್ತೋ ಅದನ್ನು ಮಾಡಿ ಅವ್ರನ್ನ ಪಡೆದುಕೊಳ್ಳಿ. ಈ ಒಂದು ಮಾಡೆಲ್ ಯಾವ ಒಂದು ಕಾರಲ್ಲೂ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಸೀಟ್ ಇದೆ. ಕಂಫರ್ಟೇಬಲ್ ಸೀಟ್ ಅಂದರೆ ಮನೇಲಿ ಕೂತ್ಕೊಂಡಾಗ ಬೆಡ್ ಮೇಲೆ ಕೂರ್ತೀವಲ್ಲ, ಅಷ್ಟೊಂದು ಕಂಫರ್ಟೇಬಲ್ ಸೀಟು. ವಿತ್ ಆ್ಯನ್ ಸ್ಟೇರಿಂಗು ವಿತ್ ಡೋರ್ ಸಿಸ್ಟಮ್ ನೋಡ್ತಿದ್ರಲ್ವ. ಯಾರಾದರೂ ಬಂದುಬಿಟ್ಟು ಟಚ್ ಮಾಡಿದ್ರು ಕೂಡ ಡೋರ್ ಸಿಸ್ಟಮಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಆಗೋಲ್ಲ. ಇಲ್ಲಿ ಏರ್ ಬ್ಯಾಗ್ ಆಟೋಮೆಟಿಕಲಿ ಆನ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥ ಕಾರ್ ಇದು. ಸೊ ಮಾಹಿತಿ ಇದಾಗಿದೆ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ.